ಈಗ ಬಿಗ್ ಫೈನ ಟಾಪ್ 4ನೇ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ದಿನದಿಂದ ದಿನಕ್ಕೆ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ನೋಡಿ, ನಿನ್ನೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಟೆಕ್ಕಿ ಒಬ್ರು ಕೋಟಿ ಕೋಟಿ ಪಂಗನಾಮ ಹಾಕಿಸ್ಕೊಂಡಿದ್ರು. ಇದೀಗ ಕಲಬುರಗಿಯಲ್ಲಿ ಇಬ್ಬರಿಗೆ ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಮೋಸ ಮಾಡಿದ್ದಾರೆ. ಸಿಬಿಐ ಆಫೀಸರ್ ಸೋಗಿನಲ್ಲಿ ಬಂದು ಕೋಟಿ ಕೋಟಿ ಮೋಸ ಮಾಡಿದ್ದಾರೆ. ಡಿಜಿಟಲ್ ಅರೆಸ್ಟ್ ಮುಖಾಂತರ ಇಬ್ಬರ ಬಳಿ ಕೋಟ್ಯಾಂತರ ಹಣವನ್ನ ಗುಳುಂ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಇಬ್ಬರಿಗೆ ಡಿಜಿಟಲ್ ಅರೆಸ್ಟ್ ಮೋಸ ನಡೆದಿರೋದು ಈಗ ಗೊತ್ತಾಗ್ತಾ ಇದೆ. ಎಷ್ಟೇ ಅರಿವು ಮೂಡಿಸಿದ್ರು ಡಿಜಿಟಲ್ ಅರೆಸ್ಟ್ ಅನ್ನುವಂಥ ಕಾನ್ಸೆಪ್ಟ್ ನಮ್ಮ ಕಾನೂನಲ್ಲಿ ಇಲ್ಲ ಅಂತ ಸ್ವತಃ ಪ್ರಧಾನಿಗಳು ಹೇಳಿದ್ರು ಕೂಡ ಈ ಒಂದು ಡಿಜಿಟಲ್ ಅರೆಸ್ಟ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಡೆಲ್ಲಿ ಸೈಬರ್ ಕ್ರೈಮ್ ಬ್ರಾಂಚ್ ನಲ್ಲಿ ಕೇಸ್ ಆಗಿದೆ ಅಂತೇಳಿ ಫೋನ್ ಮಾಡ್ತಾರೆ. ಪೊಲೀಸ್ ಡ್ರೆಸ್ ಹಾಕೊಂಡು ವಾಟ್ಸ್ಆಪ್ ಮೂಲಕ ವಿಡಿಯೋ ಕಾಲ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಹಾಲ್ ಮಾದರಿ ಸೇಮ್ ಒಂದು ರೂಮ್ ಅನ್ನ ಕ್ರಿಯೇಟ್ ಮಾಡಿ ವಿಚಾರಣೆ ಮಾಡೋ ತರ ಡ್ರಾಮಾ ಮಾಡಿದ್ದಾರೆ. ಬಂಗಾರ ಅಡವಿಟ್ಟು 96 ಲಕ್ಷ ಹಣವನ್ನ ಮೊಹಮ್ಮದ್ ಅಲಿ ಅನ್ನುವಂಥ ವ್ಯಕ್ತಿ ಕೊಟ್ಟಿದ್ದಾರೆ. ಇವರು ಸೆನ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ಮೋಸ ಹೋದ ಮೇಲೆ. ಇನ್ನೊಂದು ಕಡೆ ವೃದ್ಧ ದಂಪತಿಯಿಂದಲೂ 1,26 ಲಕ್ಷವನ್ನ ಖದೀಮರು ವಂಚಿಸಿದ್ದಾರೆ. ಮುಂಬೈ ಕ್ರೈಮ್ ಬ್ರಾಂಚ್ ಅಧಿಕಾರಿಗಳು ಅಂತ ಕರೆ ಮಾಡಿ ಬೆದರಿಕೆ ಒಡ್ಡಿದ್ದಾರೆ. ಲೇವಾದೇವಿ ಕೇಸ್ನಲ್ಲಿದ್ದೀರಿ ಅಂತ ಖಾತೆ ಮಾಹಿತಿಯನ್ನ ಪಡೆದಿದ್ದಾರೆ ಖದೀಮರು. ಆ ನಂತರ ದಂಪತಿಯ 4 ಖಾತೆಯಲ್ಲಿದ್ದಂತಹ ಹಣ ಏನಿದೆ RTGS ಮಾಡಿಸ್ಕೊಂಡು ಪಂಗನಾಮ ಹಾಕಿದ್ದಾರೆ. ವೃದ್ಧ ದಂಪತಿಯಿಂದ ಇದೀಗ ಕಲಬುರಗಿ ನಗರದ ಸೆನ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನು ಕೊಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲಬುರಗಿ ರಿಪೋರ್ಟರ್ ಶ್ರೀಕಾಂತ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಕಾಂತ್, ಡಿಜಿಟಲ್ ಅರೆಸ್ಟ್ ಅನ್ನುವಂಥದ್ದು ಕಾನ್ಸೆಪ್ಟ್ ಇಲ್ಲವೇ ಇಲ್ಲ ಅಂತೇಳಿ ಎಷ್ಟೇ ಅದರ ಬಗ್ಗೆ ಅರಿವು ಮೂಡಿಸಿದ್ರು ಕೂಡ ಈ ಕೇಸ್ಗಳು ಜಾಸ್ತಿ ಆಗ್ತಾ ಇದೆಯಲ್ಲ, ಎಕ್ಸಾಕ್ಟ್ ಆಗಿ ಏನ್ ನಡೆದಿದೆ ಅಲ್ಲಿ? ಪ್ರಭುದೇವ್, ಏನು ಅಂದ್ರೆ ಪೊಲೀಸ್ ಇಲಾಖೆ ಎಷ್ಟೇ ಸೈಬರ್ ಅಕ್ರಮದ ಬಗ್ಗೆ ಪ್ರಕರಣಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ರು ಕೂಡ ಸೈಬರ್ ಅಕ್ರಮಗಳು ಸೈಬರ್ ಪ್ರಕರಣಗಳು ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಇತ್ತೀಚೆಗೆ ಸೈಬರ್ ಪ್ರಕರಣಗಳು ಹೆಚ್ಚಾಗಿದ್ದು ಕಲಬುರಗಿಯಲ್ಲೂ ಸಹ ಇಬ್ಬರು ನಿವೃತ್ತ ನೌಕರರಿಗೆ ಇದೀಗ ಸೈಬರ್ ಖದೀಮರು ವಂಚನೆಯನ್ನ ಮಾಡಿರುವಂತದ್ದು, ಕೋಟ್ಯಾಂತರ ರೂಪಾಯಿ ಲೂಟಿಯನ್ನ ಮಾಡಿರುವಂತದ್ದು. ಏನು ಕಲಬುರಗಿ ನಗರದ ಭಾರತ್ ಪ್ರೈಡ್ ನಿವಾಸಿಗಳಂತ ವೃದ್ಧ ದಂಪತಿಗಳಿಗೆ ಸೈಬರ್ ವಂಚಕರು ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಇದೀಗ 1,26 ಲಕ್ಷ ರೂಪಾಯಿಯನ್ನ ವಂಚನೆ ಮಾಡಿರುವ ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಏನು ನವೆಂಬರ್ 8ರಂದು ದೆಹಲಿಯಿಂದ ನಾವು ಕ್ರೈಮ್ ಬ್ರಾಂಚ್ ಪೊಲೀಸರು ಎಂದು ಹೇಳಿಕೊಂಡು ಬಂದ ವ್ಯಕ್ತಿ ಕರೆಯನ್ನ ಮಾಡ್ತಾನೆ, ವಿಡಿಯೋ ಕಾಲ್ ಅನ್ನ ಮಾಡ್ತಾನೆ. ನಿಮ್ಮ ಮನಿ ಲಾಂಡ್ರಿಂಗ್ ಅಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ, ನರೇಶ್ ಗೋಯಲ್ ಎಂಬಾತನೊಂದಿಗೆ ನೀವು ಹೊಂದಾಣಿಕೆ ಮಾಡಿಕೊಂಡಿದ್ದೀರಿ, ಆ ಪ್ರಕರಣದಲ್ಲಿ ನಿಮ್ಮ ಹೆಸರು ಇದೆ ಎಂದು ಅವರಿಗೆ ಬೆದರಿಸ್ತಾನೆ. ನಂತರ ಹೆದರಿಕೆಗೆ ಒಳಗಾದಂತಹ ದಂಪತಿಗಳು ಆತನನ್ನ ಹಿಂಬಾಲಿಸ್ತಾರೆ. ನಂತರ ಸುಮಾರು 25 ದಿನಗಳ ಕಾಲ ವಿಡಿಯೋ ಕಾಲ್ ಮೂಲಕ ವೃದ್ಧ ದಂಪತಿಗಳ ಟಚ್ ಅಲ್ಲಿ ಇರ್ತಾನೆ. ಅದಲ್ಲದೆ ಸುಪ್ರೀಂ ಕೋರ್ಟ್ ಮಾದರಿಯಲ್ಲಿ ಹಾಲನ್ನ ನಿರ್ಮಿಸಿ ಯಾವುದೇ ರೀತಿಯ ಸಂಶಯವನ್ನ ಬರದಂತೆ ಆ ವೃದ್ಧ ದಂಪತಿಗಳನ್ನ ನಂಬಿಸ್ತಾರೆ. ಬಳಿಕ RTGS ಮೂಲಕ ಬರೋಬ್ಬರಿ 1,26 ಲಕ್ಷ ರೂಪಾಯಿಯನ್ನ ಆತ ತನ್ನ ಅಕೌಂಟ್ಗೆ ವರ್ಗಾವಣೆ ಮಾಡುವಂತೆ ಆ ವೃದ್ಧ ದಂಪತಿಗಳು ಹೇಳ್ತಾರೆ. ಅದಲ್ಲದೆ ಇನ್ನೋರ್ವ ನಿವೃತ್ತ ಸರ್ಕಾರಿ ನೌಕರನಿಗೂ ಕೂಡ ಈ ಸೈಬರ್ ಹಂತಕರು ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ವಂಚನೆಯನ್ನ ಮಾಡಿರುವುದು ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಈ ಕುರಿತು ನಗರದ ಸನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಡಿಜಿಟಲ್ ಖದೀಮರ ಬಂಧನಕ್ಕೆ ಬಲೆಯನ್ನ ಬೀಸಿದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಶ್ರೀಕಾಂತ್.